ಓಂ ನಮಃ ಶಿವಾಯ. ಜೈ ಶ್ರೀಕೃಷ್ಣ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಸತ್ಯ ಮತ್ತು ಸೌಂದರ್ಯ ಬಗೆಗಿನ ಒಳ ಅರ್ಥ ಏನು? ಅದು ಎರಡೂ ಪದಗಳು ಒಂದೇಯ? ಅದರ ಒಳ ಅರ್ಥದ ಬಗ್ಗೆ ನಿಮಗೆ ಉಪಯುಕ್ತ ಮಾಹಿತಿ ಕಥೆಯ ಮೂಲಕ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಸತ್ಯ ಮತ್ತು ಸೌಂದರ್ಯ ಎಂಬ ಶಬ್ದಗಳು ಅನುರೂಪ ಶಬ್ದಗಳೇ ಎಂದು ಕೆಲವು ಸಲ ವಾಗ್ವಾದಗಳು ಆಗುವುದುಂಟು. ವ್ಯಕ್ತಿಯೊಬ್ಬನು ಸ್ವಇಚ್ಛೆಯಿಂದ ಸತ್ಯವನ್ನು ಅಭಿವ್ಯಕ್ತಪಡಿಸಲು ಸಮ್ಮತಿಸಬಹುದು ಎಂದು ಯಾರಾದರೂ ಹೇಳಬಹುದು. ಆದರೆ ಸತ್ಯವು ಸದಾ ಸುಂದರವಲ್ಲ. ಅಷ್ಟೇಕೆ, ಅದು ಅನೇಕ ಸಲ ಬೆಚ್ಚಿ ಬೀಳಿಸುವಂತಹದ್ದು, ಅಪ್ರಿಯವೂ ಆಗಿರುತ್ತದೆ. ಹೀಗಿರುತ್ತಾ ವ್ಯಕ್ತಿಯು ಸತ್ಯ ಮತ್ತು ಸೌಂದರ್ಯವನ್ನು ಏಕಕಾಲದಲ್ಲಿ ವ್ಯಕ್ತಪಡಿಸುವುದು ಹೇಗೆ? ಇದಕ್ಕೆ ಉತ್ತರವಾಗಿ ಸತ್ಯ ಮತ್ತು ಸೌಂದರ್ಯ ಎಂಬ ಶಬ್ದಗಳು ಅನುರೂಪವಾಗಿದೆ ಎಂದು ನಾವು ಸಂಬಂಧಪಟ್ಟಿರುವ ಎಲ್ಲರಿಗೂ ತಿಳಿಸಬಯಸುತ್ತೇವೆ. ನಿಜವಾಗಿಯೂ ಪರಮ ಸತ್ಯವಾದ ವಾಸ್ತವಿಕ ಸತ್ಯವು ಸದಾ ಸುಂದರವಾಗಿರುತ್ತದೆ ಎಂದು ನಾವು ಒತ್ತಿ ಹೇಳಬಹುದು. ಸತ್ಯವು ಎಷ್ಟು ಸುಂದರವಾಗಿರುತ್ತದೆ ಎಂದರೆ ಸತ್ಯವನ್ನು ಒಳಗೊಂಡಂತೆ ಅದು ಪ್ರತಿಯೊಬ್ಬನನ್ನು ಆಕರ್ಷಿಸುತ್ತದೆ. ಸತ್ಯವು ಎಷ್ಟು ಸುಂದರವಾಗಿರುತ್ತದೆ ಎಂದರೆ ಅನೇಕ ಋಷಿಗಳು, ಮುನಿಗಳು, ಭಕ್ತರು ಅದಕ್ಕಾಗಿ ಸಮಸ್ತವನ್ನು ತ್ಯಜಿಸಿದ್ದಾರೆ. ಪ್ರಪಂಚದ ಆದರ್ಶ ವ್ಯಕ್ತಿಯಾದ ಮಹಾತ್ಮ ಗಾಂಧಿಯವರು ಸತ್ಯ ಶೋಧನೆಗಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ನಮ್ಮಲ್ಲಿ ಪ್ರತಿಯೊಬ್ಬರೂ ಸತ್ಯ ಶೋಧನೆಗಾಗಿ ಆತುರಿಯುತ್ತಿದ್ದೇವೆ. ಏಕೆಂದರೆ ಸತ್ಯ ಕೇವಲ ಸುಂದರವಷ್ಟೇ ಅಲ್ಲ, ಅದು ಸರ್ವಶಕ್ತವೂ, ಸರ್ವಸಂಪನ್ನವೂ, ಸರ್ವಖ್ಯಾತವೂ, ಸರ್ವವೈರಾಗ್ಯವೂ ಮತ್ತು ಸರ್ವೇಜ್ಞವೂ ಆಗಿದೆ. ದುರ್ದೈವದಿಂದ ಜನರಿಗೆ ವಾಸ್ತವಿಕ ಸತ್ಯದ ಅರಿವಿಲ್ಲ. ಹಾಗೆ ನೋಡಿದರೆ ಜೀವನದ ಎಲ್ಲ ವರ್ಗದ ಜನರಲ್ಲಿ 100ಕ್ಕೆ 99.9% ಮಂದಿ ಸತ್ಯದ ಹೆಸರಿನಲ್ಲಿ ಅಸತ್ಯವನ್ನು ಬೆನ್ನಟ್ಟಿದ್ದಾರೆ. ನಾವು ವಾಸ್ತವಿಕವಾಗಿ ಸತ್ಯದ ಸೌಂದರ್ಯದಿಂದ ಆಕರ್ಷಿತರಾಗಿದ್ದೇವೆ. ಆದರೆ ಪ್ರಾಚೀನ ಕಾಲದಿಂದಲೂ ಸತ್ಯದಂತೆ ತೋರುವ ಸತ್ಯವನ್ನು ಪ್ರೀತಿಸುವ ಅಭ್ಯಾಸಕ್ಕೆ ಒಗ್ಗಿಕೊಂಡು ಹೋಗಿದ್ದೇವೆ. ಆದುದರಿಂದ ಪ್ರಾಪಂಚಿಕರಿಗೆ ಸತ್ಯ ಮತ್ತು ಸೌಂದರ್ಯ ಎಂಬ ಶಬ್ದಗಳು ಮೇಳವಿಲ್ಲದ ಹಾಗೆ ಕಾಣುತ್ತವೆ. ಈ ಲೌಕಿಕ ಸತ್ಯ ಮತ್ತು ಸೌಂದರ್ಯವನ್ನು ಕೆಳಕಂಡಂತೆ ವಿವರಿಸಬಹುದು. ಒಂದು ಕತೆ ಹೇಳ್ತೇನೆ ನೋಡಿ. ಒಬ್ಬ ದೃಢಕಾಯನೂ ಶಕ್ತಿಶಾಲಿಯೂ ಆದ ಮನುಷ್ಯನಿದ್ದ. ಆದರೆ ಅವನ ಚಾರಿತ್ರ್ಯ ಅನುಮಾನಾಸ್ಪದವಾಗಿತ್ತು. ಅವನು ಒಂದು ಸಲ ಒಬ್ಬಳು ಚೆಲುವೆಯಲ್ಲಿ ಅನುರಕ್ತನಾದ. ಆ ತರುಣಿಯು ಕೇವಲ ನೋಡಲಷ್ಟೇ ಚೆಲುವೆಯಲ್ಲ, ಪವಿತ್ರವಾದ ಚಾರಿತ್ರ್ಯವುಳ್ಳವಳಾಗಿದ್ದಳು. ಆದುದರಿಂದ ಅವಳು ಅವನ ವರ್ತನೆಯನ್ನು ಇಷ್ಟಪಡಲಿಲ್ಲ. ಆದರೆ ಅವನು ಕಾಮೇಚ್ಛೆಯ ಒತ್ತಡದಿಂದಾಗಿ ಅವಳನ್ನು ಒತ್ತಾಯಪಡಿಸುತ್ತಿದ್ದ. ಆದುದರಿಂದ ಆ ತರುಣಿಯು ಅವನಿಗೆ 7 ದಿನಗಳ ಕಾಲ ತಡೆಯುವಂತೆ ಹೇಳಿದಳು. ಅನಂತರ ಅವನು ತನ್ನನ್ನು ಯಾವಾಗ ಕಾಣಬೇಕೆಂದು ಸಮಯವನ್ನು ನಿಗದಿ ಮಾಡಿದಳು. ಇದಕ್ಕೆ ಅವನು ಒಪ್ಪಿಕೊಂಡ. ನಿಗದಿತ ಸಮಯಕ್ಕಾಗಿ ಮಹದಾಸೆಯಿಂದ ಕಾಯಲು ಆರಂಭಿಸಿದ. ಆದರೆ ಆ ಸಾಧು ಸ್ವಭಾವದ ತರುಣಿಯು ಪರಮಸತ್ಯದ ನಿಜವಾದ ಸೌಂದರ್ಯವನ್ನು ಪ್ರಕಟಪಡಿಸಲು ಒಂದು ಬೋಧಪ್ರದವಾದ ಉಪಾಯವನ್ನೇ ಅನುಸರಿಸಿದಳು. ಅವಳು ಅತ್ಯಂತ ಶಕ್ತಿಶಾಲಿಯಾದ ವಿರೇಚಕ ಔಷಧಿಗಳನ್ನು ತೆಗೆದುಕೊಂಡಳು. ಆದುದರಿಂದ 7 ದಿನಗಳ ಕಾಲ ಅವಳಿಗೆ ಒಂದೇ ಸಮನೆ ಭೇದಿಯಾಗತೊಡಗಿತು. ಅಲ್ಲದೆ ತಿಂದದ್ದೆಲ್ಲ ವಾಂತಿಯಾಗತೊಡಗಿತು. ಇಷ್ಟಲ್ಲದೆ ಅವಳು ಹೀಗೆ ವಿಸರ್ಜನೆ ಮತ್ತು ವಮನವಾದುದನ್ನೆಲ್ಲ ಸೂಕ್ತವಾದ ಮಡಿಕೆಗಳಲ್ಲಿ ತೆಗೆದು ಇರಿಸಿದಳು. ಈ ವಿರೇಚಕಗಳಿಂದಾಗಿ ಸೌಂದರ್ಯ ಎಂದು ಕರೆಯಲಾಗಿದ್ದ ಆ ತರುಣಿಯು ಅಸ್ಥಿಪಂಜರದಂತೆ ತೀರ ಬಡಕಲಾದಳು. ಅವಳ ಮೈಬಣ್ಣ ಕಪ್ಪಿಟ್ಟಿತ್ತು. ಸುಂದರವಾದ ಕಣ್ಣುಗಳು ಗುಳಿಬಿದ್ದವು. ಹೀಗೆ ಅವಳು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಆ ಉತ್ಸಾಹಿ ಮನುಷ್ಯನ ಬರುವಿಕೆಗಾಗಿ ಕಾತರದಿಂದ ಕಾದಳು. ಆ ಮನುಷ್ಯ ಸೊಗಸಾದ ಉಡುಗೆ ತೊಡುಗೆಗಳನ್ನು ಧರಿಸಿ ಸದ್ವರ್ತನೆಯಿಂದ ಅಲ್ಲಿಗೆ ಬಂದ. ಅಲ್ಲಿ ಕಾಯುತ್ತಿದ್ದ ಕುರೂಪಿ ತರುಣಿಯನ್ನು ತಾನು ನೋಡಲು ಬಂದ ಚೆಲುವೆ ಎಲ್ಲಿ ಅಂತ ವಿಚಾರಿಸಿದ. ತಾನು ನೋಡಲು ಬಂದ ಸುಂದರ ತರುಣಿಯೇ ಅವಳೇ ಎಂದು ಅವನಿಗೆ ಗುರುತಿಸಲಾಗಲಿಲ್ಲ. ತಾನೇ ಆ ತರುಣಿ ಎಂದು ಅವಳು ಮತ್ತೆ ಮತ್ತೆ ಒತ್ತಿ ಹೇಳಿದರು. ಅವಳ ಕರುಣಾಜನಕ ಸ್ಥಿತಿಯಿಂದಾಗಿ ಅವನಿಗೆ ಅವಳನ್ನು ಗುರುತಿಸಲಾಗಲಿಲ್ಲ. ಕೊನೆಗೆ ತನ್ನ ಸೌಂದರ್ಯದ ಅಂಶಗಳನ್ನೆಲ್ಲ ಪ್ರತ್ಯೇಕಿಸಿ ಮಡಿಕೆಗಳಲ್ಲಿ ಸಂಗ್ರಹಿಸಿಟ್ಟಿರುವುದಾಗಿ ಅವಳು ಆ ದೃಢಕಾಯನಿಗೆ ಹೇಳಿದಳು. ಅವನು ಆ ಸೌಂದರ್ಯದ ರಸಗಳನ್ನು ಅನುಭವಿಸಬಹುದೆಂದು ಅವಳು ಅವನಿಗೆ ಹೇಳಿದಳು. ಆ ಪ್ರಾಪಂಚಿಕ ಕವಿಯು ಆ ಸೌಂದರ್ಯ ರಸಗಳನ್ನು ನೋಡಲು ಬಯಸಿದ. ಹೇಸಿಗೆ ಮತ್ತು ವಾಂತಿಯನ್ನು ಸಂಗ್ರಹಿಸುತ್ತಿದ್ದ ಸ್ಥಳದ ಕಡೆಗೆ ಅವನನ್ನು ಕಳುಹಿಸಿದಳು. ಅಲ್ಲಿ ಅಸಹನೀಯವಾದ ದುರ್ವಾಸನೆ ಹೊಡೆಯುತ್ತಾ ಇತ್ತು. ಹೀಗೆ ಅವನಿಗೆ ಸೌಂದರ್ಯ ರಸದ ಇಡೀ ಕಥೆಯೇ ಅನಾವರಣವಾಯಿತು. ಕೊನೆಯಲ್ಲಿ ಆ ಸಾಧು ಸ್ವಭಾವದ ತರುಣಿಯ ಅನುಗ್ರಹದಿಂದ ಈ ಹೀನ ಚಾರಿತ್ರ್ಯದ ವ್ಯಕ್ತಿಯು ಸತ್ಯ ಮತ್ತು ಮಿಥ್ಯೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಸಮರ್ಥನಾದ. ಹೀಗೆ ಅವನು ತಿಳುವಳಿಕೆಯನ್ನು ಪಡೆದ. ಮಿಥ್ಯ ಲೌಕಿಕ ಸೌಂದರ್ಯದಿಂದ ಆಕರ್ಷಿತರಾದ ನಮ್ಮಲ್ಲಿ ಪ್ರತಿಯೊಬ್ಬರ ಸ್ಥಿತಿಯು ಆ ಮನುಷ್ಯನ ಸ್ಥಿತಿ ಹಾಗೆಯೇ ಇದೆ. ಮೇಲಿನ ಪ್ರಸಂಗದಲ್ಲಿ ಬರುವ ತರುಣಿಯು ಅವಳ ಮನಸ್ಸಿನ ಕಾಮನೆಗಳಿಗೆ ಅನುಸಾರವಾಗಿ ಅತ್ಯಂತ ಸುಂದರವಾದ ಲೌಕಿಕ ದೇಹವನ್ನು ಹೊಂದಿದ್ದಳು.
ಆದರೆ ನಿಜವಾಗಿ ಅವಳು ತಾತ್ಕಾಲಿಕವಾದ ಈ ಲೌಕಿಕ ದೇಹ ಮತ್ತು ಮನಸ್ಸುಗಳಿಗಿಂತ ವಿಭಿನ್ನವಾಗಿದ್ದಳು. ಅವಳು ವಾಸ್ತವದಲ್ಲಿ ಒಂದು ಆಧ್ಯಾತ್ಮಿಕ ಕಿಡಿಯಾಗಿದ್ದಳು. ಅವಳ ಮಿಥ್ಯ ತ್ವಚೆಯಿಂದ ಆಕರ್ಷಿತನಾಗಿದ್ದ ಆ ಪ್ರೇಮಿಯು ಕೂಡ ಚೇತನಾತ್ಮನಾಗಿದ್ದನು. ಆದರೆ ಪ್ರಾಪಂಚಿಕರಾದ ಬುದ್ಧಿಜೀವಿಗಳು ಹಾಗೂ ಸೌಂದರ್ಯ ಪ್ರೇಮಿಗಳು ಸಾಪೇಕ್ಷ ಸತ್ಯದ ಬಾಹ್ಯ ಸೌಂದರ್ಯ ಮತ್ತು ಆಕರ್ಷಣೆಯಿಂದ ಮರುಳಾಗುತ್ತಾರೆ. ಆದರೆ ಏಕಕಾಲದಲ್ಲಿ ಸತ್ಯವೂ ಸೌಂದರ್ಯವೂ ಆಗಿರುವ ಆಧ್ಯಾತ್ಮಿಕ ಕಿಡಿಯನ್ನು ಅವರು ಅರಿತಿಲ್ಲ. ಈ ಆಧ್ಯಾತ್ಮಿಕ ಕಿಡಿಯು ಎಷ್ಟು ಸುಂದರವಾಗಿದೆ ಎಂದರೆ, ಸುಂದರವೆಂದು ಕರೆಯುವ ಮಲ ವಮನಗಳಿಂದ ತುಂಬಿದ ದೇಹವನ್ನು ಅದು ತೊರೆದ ಮೇಲೆ ದುಬಾರಿ ಒಡವೆ ವಸ್ತ್ರಗಳಿಂದ ಅಲಂಕರಿಸಿದರೂ ಯಾರೂ ಆ ದೇಹವನ್ನು ಮುಟ್ಟಲು ಬಯಸುವುದಿಲ್ಲ. ನಾವೆಲ್ಲರೂ ಮಿಥ್ಯ ಸಾಪೇಕ್ಷ ಸತ್ಯದ ಬೆನ್ನು ಹತ್ತಿದ್ದೇವೆ. ಅದು ವಾಸ್ತವ ಸತ್ಯಕ್ಕೆ ಅನುರೂಪವಾಗಿಲ್ಲ. ವಾಸ್ತವಿಕ ಸತ್ಯವಾದರೂ ಚಿರಸುಂದರವಾಗಿದೆ. ಅದು ಅನಂತ ಕಾಲದಿಂದಲೂ ತನ್ನ ಸೌಂದರ್ಯದ ಮಟ್ಟವನ್ನು ಹಾಗೆ ಉಳಿಸಿಕೊಂಡು ಬಂದಿದೆ. ಆ ಆಧ್ಯಾತ್ಮಿಕ ಕಿಡಿಯು ಅವಿನಾಶಿಯಾಗಿದೆ. ಹೊರಚರ್ಮದ ಸೌಂದರ್ಯವನ್ನು ತೀಕ್ಷ್ಣವಾದ ವಿರೇಚಕವನ್ನು ಸೇವಿಸಿ ಕೆಲವೇ ಗಂಟೆಗಳಲ್ಲಿ ನಾಶ ಮಾಡಬಹುದು. ಆದರೆ ಸತ್ಯದ ಸೌಂದರ್ಯವು ಅವಿನಾಶಿ ಮತ್ತು ನಿತ್ಯನೂತನ. ಈ ಆಧ್ಯಾತ್ಮಿಕ ಕಿಡಿಗಳ ಮೂಲ ಆಕಾರವಾದ ಪೂರ್ಣಾಗ್ನಿಯನ್ನು ಅವರು ಅರಿತಿಲ್ಲ. ಅಲ್ಲದೆ ಅವರ ಕಿಡಿಗೂ ಅಗ್ನಿಗೂ ಇರುವ ಸಂಬಂಧವನ್ನು ಅರಿತಿಲ್ಲ. ಅದೇ ಈ ದಿವ್ಯ ಲೀಲೆಗಳ ರೂಪವನ್ನು ಧರಿಸುತ್ತದೆ. ಸರ್ವಶಕ್ತನ ಅನುಗ್ರಹದಿಂದ ಈ ಲೀಲೆಗಳನ್ನು ಪ್ರದರ್ಶಿಸಿದಾಗ ತಮ್ಮ ಇಂದ್ರಿಯಗಳಿಂದ ಆಚೆಗೆ ನೋಡಲಾಗದ ಮೂಢರು ಸತ್ಯ ಸೌಂದರ್ಯಗಳ ಆ ಲೀಲೆಗಳನ್ನು ಮೇಲೆ ವಿವರಿಸಿದ ಮಲ ವಮನಗಳ ಪ್ರಕಟ ರೂಪಗಳೆಂದು ಭ್ರಮಿಸುತ್ತಾರೆ. ಹೀಗೆ ಹತಾಶರಾದ ಅವರು ಸತ್ಯ ಮತ್ತು ಸೌಂದರ್ಯವನ್ನು ಏಕಕಾಲದಲ್ಲಿ ಅಳವಡಿಸುವುದು ಹೇಗೆ ಎಂದು ಕೇಳುತ್ತಾರೆ. ಪೂರ್ಣ ಆಧ್ಯಾತ್ಮಿಕ ಸ್ವರೂಪವೇ ಸಮಸ್ತವನ್ನು ಆಕರ್ಷಿಸುವ ಈ ಸುಂದರ ಪುರುಷ ಎಂದು ಪ್ರಾಪಂಚಿಕರು ಅರಿತಿಲ್ಲ. ಅವನೇ ಸಮಸ್ತ ವಸ್ತುಗಳ ಪರಮವಸ್ತು, ಮೂಲ ಆಕಾರ, ಆದಿಮೂಲ ಎಂದು ಅವರು ಅರಿತಿಲ್ಲ. ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಗಳು ಪೂರ್ಣ ಚೇತನದ ವಿಭಿನ್ನ ಅಂಶಗಳಾಗಿವೆ. ಸೌಂದರ್ಯ ನಿತ್ಯತೆಯಲ್ಲಿ ಗುಣದ ದೃಷ್ಟಿಯಿಂದ ಅವು ಏಕವಾಗಿವೆ. ಒಂದೇ ಒಂದು ವ್ಯತ್ಯಾಸವೆಂದರೆ ಪೂರ್ಣವು ಸದಾ ಪೂರ್ಣವೇ, ವಿಭಿನ್ನಾಂಶಗಳು ಸದಾ ವಿಭಿನ್ನಾಂಶಗಳಾಗಿರುತ್ತವೆ. ಆದರೆ ಅವೆರಡು ಆತ್ಯಂತಿಕ ಸತ್ಯ, ಆತ್ಯಂತಿಕ ಸೌಂದರ್ಯ, ಆತ್ಯಂತಿಕ ಜ್ಞಾನ, ಆತ್ಯಂತಿಕ ಶಕ್ತಿ, ಆತ್ಯಂತಿಕ ವೈರಾಗ್ಯ ಮತ್ತು ಆತ್ಯಂತಿಕ ಐಶ್ವರ್ಯಗಳಾಗಿರುತ್ತವೆ. ಧನ್ಯವಾದಗಳು.